ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸಾಮೂಹಿಕ ಗಣೇಶ ವಿಸರ್ಜನಾ ಮೆರವಣಿಗೆ ಹಿನ್ನೆಲೆ ಮದ್ದೂರು ಪಟ್ಟಣ ಸಂಪೂರ್ಣ ಕೇಸರಿಮಯವಾಗಿದೆ. ಗಣೇಶ ಮೆರವಣಿಗೆಯಲ್ಲಿ ಬಿಜೆಪಿ ನಾಯಕರು ಭಾಗಿಯಾಗ್ತಾ ಇದ್ದಾರೆ. BY ವಿಜೇಂದ್ರ, R ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸಾವಿರಾರು ಜನ ಕೂಡ ಇವರ ಜೊತೆ ಕೈ ಜೋಡಿಸ್ತಾರೆ. ಎತ್ತ ನೋಡಿದರೂ ಕೂಡ ಕೇಸರಿ ಬಾವುಟಗಳು ಹಾರಾಡ್ತಾ ಇದ್ದಾರೆ. ಕೇಸರಿ ಧ್ವಜ ಹಿಡಿದು ಸಂಭ್ರಮಿಸ್ತಾ ಇದ್ದಾರೆ ಜನ. DJ ಸದ್ದಿಗೆ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಮದ್ದೂರು ಪಟ್ಟಣದಿಂದ 3 ಕಿಲೋಮೀಟರ್ವರೆಗೆ ಮೆರವಣಿಗೆ. ಮದ್ದೂರು ಪಟ್ಟಣದಿಂದ 3 ಕಿಲೋಮೀಟರ್ವರೆಗೆ ಮೆರವಣಿಗೆ. ಸಾವಿರಾರು ಜನ ಈ ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಕೇವಲ ಮದ್ದೂರು ಪಟ್ಟಣ ಮಾತ್ರ ಅಲ್ಲ, ಮದ್ದೂರು ಸುತ್ತಮುತ್ತಲಿನ ಹಳ್ಳಿಯ ಜನ ಕೂಡ ಅಲ್ಲಿ ಭಾಗವಹಿಸಿದ್ದಾರೆ ಅನ್ನೋದು ಇಲ್ಲಿ ಗಮನ ಸೆಳೀತಾ ಇದೆ. ಎಲ್ಲಿ ನೋಡಿದ್ರೂ ಕೂಡ ಕೇಸರಿ ಬಾವುಟಗಳು ರಾರಾಜಿಸ್ತಾ ಇದ್ದಾವೆ. ಕೇಸರಿ ಧ್ವಜ ಹಿಡಿದು DJ ಸದ್ದಿಗೆ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಹಾಗೆ ನೋಡಿದ್ರೆ DJ ಬ್ಯಾನ್ ಮಾಡಬೇಕು, ನಿಷೇಧ ಮಾಡಬೇಕು ಅಂತ ಹೇಳಿ ಸರ್ಕಾರ ಹೇಳಿದರೂ ಕೂಡ ಈ ಸಂದರ್ಭದಲ್ಲಿ DJ ಬ್ಯಾನ್ ಮಾಡಲಿಕ್ಕೆ ಆಗದ ಪರಿಸ್ಥಿತಿಯಲ್ಲಿ ಸರ್ಕಾರ ಕಾಣಿಸ್ತಾ ಇದೆ. ಹೇಳಿ ಕೇಳಿ ಒಂದೇ ಒಂದು ಜನರ ಭಾವನೆಗಳಿಗೆ ಧಕ್ಕೆ ತರುವಂಥ, ಜನರ ಭಾವನೆಗಳಿಗೆ ನೋವಾಗುವಂಥ ರೀತಿಯಲ್ಲಿ ನಡೆದುಕೊಂಡ್ರೆ ಖಂಡಿತವಾಗಿಯೂ ಕೂಡ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡೋದಿದೆಯಲ್ಲ, ಬಹಳ ದೊಡ್ಡ ಮಟ್ಟದ ಹರಸಾಹಸ ಪಡಬೇಕಾಗುತ್ತೆ. ನಿನ್ನೆ ಮೊನ್ನೆ ಅದೇ ಆಗಿದೆ. ಸೊ ಹೀಗಾಗಿ ಮತ್ತೊಮ್ಮೆ ಮಗದೊಮ್ಮೆ ಶಾಂತಿಯನ್ನು ಕದಡದಂತೆ ನೋಡಿಕೊಳ್ಳಬೇಕಾದಂಥ ಕರ್ತವ್ಯ ಅಲ್ಲಿನ ಪೊಲೀಸರದ್ದಾಗಿದೆ. ಹೀಗಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಕಟ್ಟೆಚ್ಚರ ವಹಿಸಲಾಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ. ಹೇಳಿ ಕೇಳಿ ಇದು ಕೇವಲ ಜನರ ಮೆರವಣಿಗೆಯಾಗಿ ಅಥವಾ ಒಂದು ಗಣೇಶನ ಮೆರವಣಿಗೆಯಾಗಿ ಕಾಣಿಸ್ತಾ ಇಲ್ಲ. BJP ನಾಯಕರು ಭಾಗವಹಿಸ್ತಾ ಇದ್ದಾರೆ ಅಂತ ಹೇಳಿದರೆ ಅದೊಂದು ಪಕ್ಷದ ಮೆರವಣಿಗೆ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ. ಸೊ ಅದನ್ನು ರಾಜಕೀಯವಾಗಿ ಬಳಸ್ಕೊಳ್ಳಿಕ್ಕೆ BJP ಈ ರೀತಿಯ ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ.